ಎಸ್, ಅದ್ರ ಬಗ್ಗೆ ಈಗ ಪರ ವಿರೋಧ ಚರ್ಚೆ ಆಗ್ತದೆ. ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಒಂದು 3-4 ಅಂಶಗಳು. ಒಂದು, ರಾಜ್ಯಪಾಲರ ಈ ನಡೆ ಸಮರ್ಥನೀಯವ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ, ಸಂವಿಧಾನದ ಪ್ರಕಾರ ರಾಜ್ಯಪಾಲರು ನಡ್ಕೊಂಡಿದ್ದಾರಾ ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ. ಎರಡನೇದು, ಈ ತರ ರಾಜಕೀಯ ಸಂಘರ್ಷಗಳು ಒಕ್ಕೂಟದ ವ್ಯವಸ್ಥೆಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಮುಂದೆ ಹೇಗೆ ಇದೇ ತರ ಆಗ್ಬಿಟ್ರೆ ಅನ್ನೋದು ಒಂದು. ಇನ್ನೊಂದು, ಯಾವುದೇ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಬರಲಿ, ಕಾಂಗ್ರೆಸ್ ಇದ್ದಾಗ ಆಯ್ತು, ಬಿಜೆಪಿ ಬಂದಾಗ ಆಯ್ತು, ಎಲ್ಲಾ ಸರ್ಕಾರಗಳು ಕೂಡ ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಸ್ವಾರ್ಥಕ್ಕೋಸ್ಕರ ರಾಜಭವನಗಳನ್ನ ಬಹಳಷ್ಟು ಸಲ ಬಳಸ್ಕೊಂಡಿದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಈ ಹಿಂದದ್ದಂಥ ರಾಜ್ಯಪಾಲರುಗಳು ಯಾರ್ಯಾರು ಪೂರ್ತಿ ಭಾಷಣವನ್ನ ಓದಿದ್ರು, ಏನು ಎತ್ತ, ಇದೆಲ್ಲದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ ಕಾನೂನು ತಜ್ಞರು, ವಕೀಲರು, ಜೊತೆಗೆ ಹಿತೈಷಿಗಳು ಆದಂತಹ ಸುನಿಲ್ ಕುಮಾರ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ ಇದ್ದಾರೆ. ಗೌಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಕಾನೂನು ತಜ್ಞರ ಹತ್ರ ಮಾತನಾಡ್ಬಿಡ್ತೀನಿ. ಸುನಿಲ್ ಜಿ, ಇವತ್ತಿನ ಘಟನೆನ ನೀವು ಕಂಪ್ಲೀಟ್ ಆಗಿ ಗಮನಿಸಿರ್ತೀರಿ. ನೀವು ಆಲ್ರೆಡಿ ಒಂದ್ಸಲಿ ಮಾತು ಕೂಡ ಆಡಿದ್ರಿ ಇದ್ರ ಬಗ್ಗೆ. ಅಂಡ್ ಇವತ್ತು ನನ್ನ ಪ್ರಶ್ನೆಗಳು ಹೀಗಿದಾವೆ. ಒಂದು, ರಾಜ್ಯಪಾಲರ ನಡೆ ಸಮರ್ಥನೀಯವ, ಅವರು ಸರಿಯಾಗಿ ಕಾನೂನಿನ ಪ್ರಕಾರ ಅಥವಾ ಸಂವಿಧಾನದ ಪ್ರಕಾರ ನಡ್ಕೊಂಡಿದ್ರೆ ಆಡಳಿತ ಪಕ್ಷ ಯಾಕೆ ಹಿಂಗಾಡ್ತಾ ಇದೆ? ಕರೆಕ್ಟ್ ಮೇಡಮ್. ಒಂದು ಫಸ್ಟ್ ನಾನೇನು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬಯಸ್ತೀನಿ ಅಂದರೆ, ರಾಜ್ಯಪಾಲರು ಸಂವಿಧಾನದ ಪರವಾಗಿ, ಕಾನೂನು ಪರವಾಗಿ ಸ್ಪಷ್ಟವಾಗಿ ಇವತ್ತು ನಡ್ಕೊಂಡಿದ್ದಾರೆ. He is going as per the articles of the constitution. 173 ಗವರ್ನರ್ ಅವರು ಹೇಗೆ ನಡ್ಕೋಬೇಕು, ಫಾರ್ ಫಸ್ಟ್ ಸೆಷನ್ ಹೇಗಿರಬೇಕು ಅಂತ 173 ನ ಡಿಫೈನ್ ಮಾಡ್ತಾರೆ. He shall address the joint session of the house after election or after every year first session he shall address ಅಂತ ಹೇಳ್ತಾರೆ. ಇದೇ ಸ್ಪೀಚ್, ಸರ್ಕಾರ ಕೊಟ್ಟಂತ ಸ್ಪೀಚ್ ಅನ್ನು ಓದಿ ಅಂತ ಹೇಳಿ ಹೇಳೋದಿಲ್ಲ. ಅದು ನಮ್ಮ ಪಾರ್ಲಿಮೆಂಟರಿ ಕನ್ವೆನ್ಷನ್ಸ್. ಮೊದಲಿಂದ ಸರ್ಕಾರ ಏನ್ ಮಾಡುತ್ತೆ, ತಮ್ಮ ಸಾಧನೆಗಳು, ತಮ್ಮ ಯೋಜನೆಗಳು, ಮುಂದೆ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಎಲ್ಲವನ್ನು ಟಿಪ್ಪಣಿ ಮಾಡಿ ಸಂಪ್ರದಾಯವನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಈಗ ಕ್ವಶನ್ ಇಸ್ 173 ಪ್ರಕಾರ ಅವರು ಅಡ್ರೆಸ್ ಮಾಡಬೇಕು ಅಂತಿದ್ರೆ ಅಡ್ರೆಸ್ ಮಾಡಿದ್ದೀವಿ. ಬಟ್ ಕೆಲವು ಪ್ಯಾರಾಗ್ರಾಫ್ 5ರಿಂದ 11 ನಿನ್ನೆ ಕರೆದು ಅವ್ರು ಹೇಳಿದ್ದಾರೆ, ಈ ಪ್ಯಾರಾಗ್ರಾಫ್ 5ರಿಂದ 11 ಏನಿದೆಯೋ ಅದು ಸ್ಪಷ್ಟವಾಗಿ ತಾವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬರ್ದಿದ್ದೀರಿ ಮತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ಕೆಲವು ಯೋಜನೆಗಳನ್ನ ನನ್ನ ಬಾಯಲ್ಲಿ ಹೇಳಿಸ್ತಿದ್ರಿ, ಅದನ್ನ ಇಮಿಡಿಯೇಟ್ ಆಗಿ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ವಿರುದ್ಧವಾಗಿ ಹೇಳಿಸ್ತಿದ್ರಿ. ಅದು ಸಮಂಜಸವಲ್ಲ. ನೀವು ಅದನ್ನ ತೆಗೀರಿ ಅಂತ ಒಂದು ಆಪರ್ಚುನಿಟಿ ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಹಿತಾಸಕ್ತಿಯಿಂದ, ರಾಜ್ಯದ ಒಳ್ಳೇದು ವಿಚಾರಕ್ಕೆ ಹೇಳಿ ನಾನು ಖಂಡಿತವಾಗ್ಲೂ ಅಡ್ರೆಸ್ ಮಾಡ್ತೀನಿ. ಬಟ್ ನಾವು ಅದನ್ನ ಮಾಡದೇ ಇದ್ದಾಗ ಹಿ ವಾಸ್ ಫೋರ್ಸ್ಡ್. ಹಾಗಾಗಿ ಸಭೆಗೆ ಅಗೌರವ ತೋರಿಸಬಾರ್ದು ಅಂತ ಹೇಳಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನ್ ಮಾಡ್ತಾರೆ, ಬರ್ತಾರೆ ಅಂಡರ್ 173 ನಲ್ಲಿ ಹಿ ಶಾಲ್ ಅಡ್ರೆಸ್ ದಿ ಅಸೆಂಬ್ಲಿ, ಅಡ್ರೆಸ್ ಮಾಡ್ತಾರೆ. ಅಡ್ರೆಸ್ ಮಾಡಿ ಎಲ್ಲರಿಗೂ ಕೈ ಮುಗಿದು ಅವ್ರ ಡ್ಯೂಟಿಯನ್ನು ಮುಗಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲೂ ಕೂಡ ಕಾನೂನಾತ್ಮಕವಾಗಿ ಅಂಡ್ ಸಂವಿಧಾನದ ಅಡಿನಲ್ಲಿ 173 ಅಡಿನಲ್ಲಿ ಎಲ್ಲೂ ಅವರು ವೈಲೇಷನ್ ಮಾಡಿಲ್ಲ. ಒಂದು ಪಕ್ಷ ರಾಜ್ಯ ಸರ್ಕಾರಕ್ಕೆ ಏನಾದರೂ ಅದರಿಂದ ಏನಾದರೂ ಅಬ್ಜೆಕ್ಷನ್ ಇದ್ರೆ ಹೈಕೋರ್ಟ್ ನಲ್ಲಿ ಕೂಡ ಚಾಲೆಂಜ್ ಮಾಡಬಹುದು, ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಚಾಲೆಂಜ್ ಮಾಡಬಹುದು. ಅಲ್ಲೂ ಕೂಡ ಗವರ್ನರ್ ಅವರು ಕೂಡ ಒಂದು ವಿವೇಚನಾ ಶಕ್ತಿ ಇರುತ್ತೆ. ಎಷ್ಟು ಮಟ್ಟಿಗೆ ಅವರು ಅದನ್ನ ಅಡ್ರೆಸ್ ಮಾಡಬಹುದು. ಕೆಲವು ಅಸಂಬದ್ಧವಾದಂಥದ್ದು, ಕಾನೂನು ಬಾಹಿರವಾಗಿರುವಂಥ ಸೆಂಟೆನ್ಸ್ಗಳನ್ನ ನೀವು ಹಾಕ್ಬಿಟ್ಟು ಓದಿ ಸರ್ ಅಂದ್ರೆ ಅವ್ರು ಹೆಂಗೆ ಓದಕ್ಕಾಗ್ತದೆ? ಅವರು ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಹಾಗಾಗಿ ನಮಗೆ ಏನೇ ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ಏನೇ ವಿಚಾರ ಇದ್ರೂ ಕೂಡ ಅದನ್ನ ನಾವು ಔಟ್ ಆಫ್ ದಿ ಅಸೆಂಬ್ಲಿ ಅದನ್ನ ಏನು ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು, ರಾಷ್ಟ್ರಪತಿಗಳು ಭೇಟಿ ಮಾಡಿ ಅರ್ಜಿಯನ್ನು ಕೊಡ್ಬೋದು. ಅದು ಬಿಟ್ಟರೆ ಗವರ್ನರ್ ಅವ್ರ ಬಾಯಲ್ಲಿ ಇವರು ಸರಿ ಇಲ್ಲ, ಇವ್ರ ಯೋಜನೆ ಸರಿ ಇಲ್ಲ, ಯೋಜನೆನ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಅವ್ರು ಹೇಗೆ ಹೇಳಲಿಕ್ಕಾಗ್ತದೆ? ಹಾಗಾಗಿ ಅವರು ಬ್ಯಾಲೆನ್ಸ್ಡ್ ವ್ಯೂನಲ್ಲಿ ಹೇಳಿದ್ದಾರೆ. ನಿನ್ನೆ ಕೂಡ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ದಯವಿಟ್ಟು ಈ ಪ್ಯಾರಾಗ್ರಾಫ್ಗಳನ್ನ ತೆಗಿರಿ, ನಾನು ಬಂದು ಅಡ್ರೆಸ್ ಮಾಡ್ತೀನಿ ಅಂತ. ಅದು ನಮ್ಮ ಸರ್ಕಾರ ಸ್ವಲ್ಪ ಅಡಮೆಂಟ್ ಆಗಿ ತೆಗೆದಿಲ್ಲ. ಹಾಗಾಗಿ ಅವರು ಹಿ ವಾಸ್ ಆಲ್ಸೋ ಹ್ಯಾಂಡ್ಸ್ ಆರ್ ಟೈಡ್ ಬಂದಿದ್ದಾರೆ. ಸಂವಿಧಾನ ಅಡಿನಲ್ಲಿ ಅವರು ಲೀಗಲ್ ಅಡ್ವೈಸರ್ ಹತ್ರ ಒಪಿನಿಯನ್ ತಗೊಂಡಿದ್ದಾರೆ. ಐ ಶಾಲ್ ಅಡ್ರೆಸ್ ದಿ ಹೌಸ್, ಐ ಹ್ಯಾವ್ ಅಡ್ರೆಸ್ ದಿ ಹೌಸ್, ಮುಗೀತು. ಬಟ್ ಇದೇ ಸ್ಪೀಚ್ ಓದಬೇಕಂತ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಇದು ಈ ಇರೋ ಪ್ಯಾರಾಗ್ರಾಫ್ಸ್ ನನ್ನ ವಿವೇಚನೆಗೆ ಮೀರಿದಂಥದ್ದು, ಕಾನೂನು ಬಾಹಿರ ಪ್ಯಾರಾಗ್ರಾಫ್ಸ್ ಇದೆ. ಮೈ ಹ್ಯಾಂಡ್ಸ್ ಆರ್ ಟೈಡ್ ಅಂತ ಹೇಳಿ ಖಂಡಿತವಾಗ್ಲೂ ಹೋಗಿರುವಂಥದ್ದು ಕಾನೂನು ಬಾಹಿರ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆಲ್ರೈಟ್, ಹಿರಿಯ ಪತ್ರಕರ್ತರ ಮಾತನಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್, ಆಮೇಲೆ ನಾನು ಎರಡು ಪಕ್ಷಗಳ ವಕ್ತಾರರ ಹತ್ರ ಮಾತನಾಡ್ತೀನಿ. ಒಂದು, ಸದನದ ಸಂಪ್ರದಾಯವನ್ನು ಗಮನಿಸಿದರೆ ಒಂದು ಸಂಸದೀಯ ಕ್ರೈಸಿಸ್ ಈಗ ಉದ್ಭವ ಆಗಿದೆ. ರಾಜ್ಯಪಾಲರ ಭಾಷಣವನ್ನು ಕಸ್ಟಮರಿ ಸ್ಪೀಚು ಅಂತ ತಿಳ್ಕೊಂಡು ಅವರು ಅದನ್ನು ಓದಿದ್ದಾರೆ. ಸರ್ಕಾರದ ಸ್ಪೀಚು ಬೇರೆ ಇದೆ. ಹಾಗಾದರೆ ರಾಜ್ಯಪಾಲರ ಭಾಷಣ ಯಾವುದು? ಇಲ್ಲಿ ಉದ್ಭವ ಆಗಿರೋದು ಸರ್ಕಾರ ನರೇಗಾದು ಮತ್ತೊಂದು ಎಲ್ಲ ಬಿಡುಗಡೆ ಮಾಡಿದೆ. ರಾಜ್ಯಪಾಲರು ನಾನು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ನನ್ನ ಸರ್ಕಾರ ದುಪ್ಪಟ್ಟು ಪ್ರಗತಿಯನ್ನು ಸಾಧಿಸುತ್ತೆ ಅಂತ ಹೇಳಿ ಮುಗಿಸಿದ್ದಾರೆ. ಇದಲ್ಲಿ ನರೇಗಾ ಮತ್ತೆ ನನ್ನ ಸರ್ಕಾರದ ಸಾಧನೆ ಅಂತ ಏನೇನೋ ಇವರೇನೋ ಬರ್ಕೊಂಡಿದ್ದಾರೆ ಸರ್ಕಾರದ ಸ್ಪೀಚ್ ಅಲ್ಲಿ. ಮತ್ತೆ ಅದನ್ನ ರಾಜ್ಯಪಾಲರ ಭಾಷಣ ಅಂತ ಬಿಡುಗಡೆ ಮಾಡಿದ್ದಾರೆ.
ಹೀಗಿರ್ಬೇಕಾದ್ರೆ ರಾಜ್ಯಪಾಲರ ಭಾಷಣ ಯಾವುದು? ಯಾವುದು? ರಾಜ್ಯಪಾಲರು ಹೇಳಿದ 4 ಸಾಲುಗಳು ರಾಜ್ಯಪಾಲರ ಭಾಷಣವೇ? ನರೇಗಾ ಸೇರಿದಂತೆ ಮತ್ತಿತರೆ ವಿಚಾರಗಳ ಬಗ್ಗೆ ಸರ್ಕಾರ ಬಿಡುಗಡೆ ಮಾಡಿರುವ ಮತ್ತು ಸಚಿವ ಸಂಪುಟದಿಂದ ಒಪ್ಪಿಗೆ ಪಡೆದಿರುವ ಭಾಷಣವ ರಾಜ್ಯಪಾಲರ ಭಾಷಣವೇ? ಇದಕ್ಕೆ ಸರ್ಕಾರ ಏನನ್ನುತ್ತೆ, ರಾಜಭವನ ಏನನ್ನುತ್ತೆ? ಸರ್ಕಾರ ಬಿಡುಗಡೆ ಮಾಡಿರುವ ರಾಜ್ಯಪಾಲರದ್ದು ಎನ್ನಲಾದ ಭಾಷಣ ಅದಕ್ಕೆ ರಾಜಭವನ, ಲೋಕಭವನ ಅಪ್ರೂವ್ ಮಾಡುತ್ತಾ. ಇದು ಈಗ ಉದ್ಭವಿಸಿರುವ ಸಂಸದೀಯ ಬಿಕ್ಕಟ್ಟು. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ಡ್ ಆಗದಲೇ ಇರೋ ಸ್ಪೀಚ್ ಅನ್ನ ರಾಜ್ಯಪಾಲರು ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಅಂತ ಓದಿದ್ರೆ ಸ್ಪೀಕರ್ ಆದವನು ಏನ್ ಮಾಡ್ಬೇಕು ಅವಾಗ? ವಾಟ್ ಇಸ್ ದಿ ರೋಲ್ ಆಫ್ ಸ್ಪೀಕರ್? ಗೌರ್ಮೆಂಟ್ ಅಪ್ರೂವ್ ಇಲ್ದಲೇ ಇರುವ, ಕ್ಯಾಬಿನೆಟ್ ಅಪ್ರೂವ್ ಇಲ್ದಲೇ ಇರುವ ಭಾಷಣವನ್ನ ರಾಜ್ಯಪಾಲರು ಓದಿದ್ರೆ ಸ್ಪೀಕರ್ ಏನ್ ಮಾಡ್ಬೇಕು? ಅವರು ಆ ಭಾಷಣದ ಸಾಲುಗಳನ್ನ ಹೌಸ್ ಪ್ರೊಸೀಡಿಂಗ್ಸ್ ಅಲ್ಲಿ ಇರೋದಕ್ಕೆ ಅಲೋ ಮಾಡ್ಬೇಕಾ ಬೇಡವಾ? ಸಂಸದೀಯ ಬಿಕ್ಕಟ್ಟು ಉಂಟಾಗಿದೆ ಅಂತ ನನ್ನ ಒಂದು ರಿಯಾಕ್ಷನ್. ಆಲ್ರೈಟ್, ನಿಮ್ಮಿಬ್ಬರ ಹತ್ರ ಮಾತಾಡೋಕೆ ಮುಂಚೆ ನಾನು ಸ್ಮಾಲ್ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ಯಾಕಂದರೆ ನಿಮ್ಮಿಬ್ಬರ ಹತ್ರ ಇವತ್ತು ಸಿಕ್ಕಾಪಟ್ಟೆ ಫೈಟ್ ಮಾಡೋದಿದೆ, ಜೊತೆಗೆ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ.